ಮಾಡೋಣ ನಿದ್ದೆ ಬರ್ತಿಲ್ಲ ಅಂತ ಹೇಳಿದೆ. ಸೊ ಅದಕ್ಕೆ ನಮ್ಮ ಫ್ಯಾಮಿಲಿ ಎಲ್ಲ ಎದ್ದು ಬಿಟ್ಟಿದ್ದಾರೆ. ಅಲ್ಲ ನಮ್ಮ ತಂಗಿಗೆ ಬ್ಲಾಗ್ ಮಾಡೋದಕ್ಕೆ ಏನೂ ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆ 4 ಗಂಟೆಗೆ ಆಚೆ ಹೋಗೋಣ ಅಂತ ಹೇಳ್ಬಿಟ್ಟು ತಲೆ ತಿಂದ್ಬಿಟ್ಟಿದೆ. ಎಬ್ಬರ್ಸ್ಕೊಂಡ್ ಬಂದ್ಬಿಟ್ಟವಳು ನಮ್ಮ ಕೆಲಸ ಮಾಡ್ಕೊಂಡ್ಬಿಟ್ಟವ್ ನಮ್ಮ ಅಣ್ಣ ಗೈಸ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೈಸ್. ನಾವು ಆಚೆ ಹೋಗ್ತಾ ಇದ್ದೀವಿ. ಇನ್ನು ಕತ್ಲೆ ಬೇರೆ ಇದೆ. ಯಾಕೆ ಆಚೆ ಹೋಗ್ತಾ ಇದ್ದೀವಿ ಅಂದರೆ ನಿದ್ದೆ ಬರ್ತಿಲ್ಲ ಗೈಸ್ ನಮಗೆ ಯಾರಿಗೂ. ನಾನು ನಮ್ಮಮ್ಮಗೆ ಹೇಳ್ತಾ ಇದ್ದೆ, ಅಮ್ಮ ಯೂಟ್ಯೂಬ್ ಮಾಡೋಣ, ಹೋಗ್ಬಿಟ್ಟು ಬ್ಲಾಗ್ ಮಾಡೋಣ, ನಿದ್ದೆ ಬರ್ತಿಲ್ಲ ಅಂತ ಹೇಳಿದೆ. ಸೊ ಅದಕ್ಕೆ ನಮ್ಮ ಫ್ಯಾಮಿಲಿ ಎಲ್ಲ ಎದ್ದು ಬಿಟ್ಟಿದ್ದಾರೆ. ಸೊ ಹಂಗೆ ಒಂದು ರೌಂಡ್ ಆಚೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಗೈಸ್, ಇವಾಗ ಹೋಗೋಣ ಅಂತೆ. ನೋಡಿ ಗೈಸ್, ಎಷ್ಟು ಕತ್ಲೆ ಇದೆ. ಇನ್ನೂ ಇಲ್ಲಿ ಯಾರೂ ಇಲ್ಲ, ಇಲ್ಲಿ ಎಲ್ಲ ಕತ್ಲೆ ಇದೆ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಪಾಪ ನಮ್ಮಮ್ಮಗೆ ಇಷ್ಟು ರಾತ್ರಿ ಎಬ್ಸಿದ್ದೀವಿ. ಸೊ ಅವರು ಎದ್ದಿದ್ದಾರೆ. ನಾನು ಏನಕ್ಕೆ ಈ ಬಟ್ಟೆ ಹಾಕ್ಕೊಂಡಿದ್ದೀನಿ ಅಂದರೆ ಸ್ಯಾರಿ, ಹಂಗೆ ಆ ಕಡೆ ಎಲ್ಲಾದರೂ ದೂರ ಹೋಗ್ತಾ ಹಳ್ಳಿ ಥರ ಕಾಣಿಸಿದ್ರೆ ಅಲ್ಲಿ ಹೋಗ್ಬಿಟ್ಟು ಒಂದು ವಿಡಿಯೋ ಮಾಡೋಣ ಅಂದ್ಬಿಟ್ಟು ಈ ಬಟ್ಟೆನ ಹಾಕ್ಕೊಂಡಿದ್ದೀನಿ. ಜನಪದ ಸಾಂಗ್ ಒಂದು ಯಾವುದಾದ್ರೂ ಸಾಂಗ್ ಮಾಡೋಣ ಅಂತ. ನಮ್ಮ ಅಣ್ಣನೂ ಆಟೋದಲ್ಲಿದ್ದಾರೆ. ಪಾಪ ಅವರು ಎದ್ದೇಳಿದ್ದಾರೆ. ಇವಾಗ ಹೋಗೋಣ ಬನ್ನಿ. ಈ ಕಾರನ್ನು ತಿರ್ಕೊಂತಾರೆ. ಹೇಗನಿಸ್ತಿದೆ ನಿಮ್ಮ ನಿದ್ದೆ ಎಲ್ಲ ಕೆಡ್ಸಿದ್ದೀನಲ್ಲ ನಾನು? ಹಾಯ್, ಗುಡ್ ಮಾರ್ನಿಂಗ್. ನಮ್ಮ ನಿದ್ದೆ ಕಳಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಗೈಸ್, ನಾವು ಒಬ್ಬರೇ ಹೋದ್ರೆ ಚೆನ್ನಾಗಿರಲ್ಲ. ನಾನು ನಮ್ಮಣ್ಣ ಅಂತ ಇನ್ನೊಬ್ಬ ಅಣ್ಣನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವರು ಏನಂತಾರೆ, ಅವ್ರ ಅತ್ತೆ ಮನೇಲಿದ್ದಾರೆ. ಸೊ ಅವ್ರನ್ನೂ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದೀವಿ ಗೈಸ್. ನೋಡಿ ಗೈಸ್, ಅಲ್ಲಿ ನಮ್ಮ ಅಣ್ಣ ಬರ್ತಾವ್ರೆ ನಡ್ಕೊಂಡು. ಇವಳಿಗೆ ಕಾಣಿಸ್ತಾನೆ ನೋಡಲ್ಲಿ ಬರ್ತಾವನಲ್ಲ, ಅಲ್ಲೋಡಲ್ಲಿ ಹೆಂಗ್ ಬರ್ತಾರೆ, ಅಲ್ಲೋಡಲ್ಲಿ ಅಲ್ಲೋಡಿ ಚಿರಿ ಹೆಣ್ಮಕ್ಳ ಥರ ಬರ್ತಾರೆ. ನೋಡಿ ಗೈಸ್, ಅವ್ನು ಹೆಣ್ಮಕ್ಳ ಥರ. ಅವ್ನು ಯಾಕೆ ಅದು ಬಿಡ್ತಾನೆ ಅಂತ ಗೊತ್ತಾಗ್ತಿಲ್ಲ. ಯಪ್ಪ ಅಲ್ಲ ನಮ್ಮ ತಂಗಿಗೆ ಬ್ಲಾಗ್ ಮಾಡೋದಕ್ಕೆ ಏನೂ ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆ 4 ಗಂಟೆಗೆ ಆಚೆ ಹೋಗೋಣ ಅಂತ ಹೇಳ್ಬಿಟ್ಟು ತಲೆ ತಿಂದ್ಬಿಟ್ಟಿದೆ. ಎಬ್ಬರ್ಸ್ಕೊಂಡ್ ಬಂದ್ಬಿಟ್ಟವಳು ನಮಗೆ. ಅದಕ್ಕೆ ಇಷ್ಟೊತ್ತಲ್ಲಿ ಹೋಗ್ತಾ ಇದ್ದೀರಿ ನಾವು ಆಚೆ ಸುತ್ತಾಡೋಕ್ಕೆ. ಹಿಂಗೆ ನಾವು ಸರ್ ಫೋನ್ ಮಾಡಿದ್ದೀರಾ? ಹೇಗೆ ಹೇಗಾಯ್ತು? ಅಲ್ಲಿ ನಿಂತವ್ರು ಕ್ರೈ ಮಾಡ್ಲೇ. ಹೇಗಿದೆ ನಿಮ್ಮ ನಿದ್ದೆ? ನಾವು ನಮ್ಮ ನಿದ್ದೆಯನ್ನು ನೀವು ಕೆಡಿಸ್ಬಿಟ್ರಿ. ಇದೇ ಕಾರಣಕ್ಕೆ ಒಂದು ಕಾಫಿ ಕುಡಿಸ್ಬಿಟ್ರಿ. ಧನ್ಯವಾದಗಳು. ನೀವು ಕಾಫಿ ಅಂದ್ಬಿಟ್ರೆ ಬೇರೆ ಏನು ಗೊತ್ತಾಗೋದೇ ಇಲ್ಲ ನನಗೆ. ಇಲ್ಲೆಲ್ಲ ಎಲ್ಲ ಫುಲ್ ಕತ್ಲೆ. ಏನ್ ಗೊತ್ತಾ, ಒಂದು ಛಲ ಅಂದಮೇಲೆ ಹಿಂಗೆ ಎದ್ದೇಳ್ಬೇಕು ಗೈಸ್, ಮಾಡಬೇಕು, ಯೂಟ್ಯೂಬ್ ಮಾಡ್ಬೇಕಂದ್ರೆ ಮಾಡ್ಬೇಕು. ನನಗೋಸ್ಕರ ಪಾಪ ನನ್ನ ಫ್ಯಾಮಿಲಿ ಎಲ್ಲ ತುಂಬ ಚಳಿದಲ್ಲಿ ಬಂದು ಕುತ್ಕೊಂಡಿದ್ದಾರೆ. ಪ್ಲಸ್ ನಮ್ಮ ಅಣ್ಣನ ಮಗನೂ ಬಂದಿದ್ದಾನೆ. ಸೊ ಬನ್ನಿ ಇವಾಗ ಹೋಗೋಣ. ಕಾಫಿ ಕುಡಿಯೋಕಂತ ಬಂದಿದ್ದೀವಿ ಗೈಸ್ ನಾವು. ಇವಾಗ ಇಲ್ಲಿ ಕಾಫಿ ಕುಟ್ಕೊಂಡು ಆಮೇಲೆ ನಾವು ಇಲ್ಲಿಂದ ಹೊರಡ್ತೀರಿ. ಎಲ್ಗೋಗ್ತೀರಂತ ಹೇಳ್ತೀವಿ ಗೈಸ್. ಏನ್ ಗೊತ್ತಾ, ಇಲ್ಲಿ ಇವಾಗ ಕಾಫಿ ಕುಡಿಯೋಕಂತ ಬಂದಿದ್ದೀವಿ. ಕಾಫಿ ಕುಡ್ದಾದ್ಮೇಲೆ ಪಾಪ ನಮ್ಮಮ್ಮ ಅಲ್ಲಿ ಆಟೋದಲ್ಲಿ ಕುತ್ಕೊಂಡಿದ್ದಾರೆ, ಅವ್ರಿಗೆ ಬೇಡವಂತೆ. ಸೊ ಅದಕ್ಕೆ ನಮ್ಗೆ ಇವಾಗ ಬೇರೆ ಹೆವಿ ಚಳಿ ಆಗ್ತಿದೆ ಅಲ್ವಾ, ಸೊ ಅದಕ್ಕೆ ಸ್ವಲ್ಪ ಕಾಫಿ ಕುಡಿಯೋಣ, ಮೈಂಡ್ ಫ್ರೀ ಆಗುತ್ತೆ ಅಂದ್ಬಿಟ್ಟು ನಮ್ಮ ಅಣ್ಣ ಅಲ್ಲಿ ಹೋಗಿದ್ದಾನೆ ತಗೊಂಬರಕ್ಕೆ. ಅಲ್ಲಿ ಹೋಗಿದ್ದಾನೆ ನಮ್ಮ ಅಣ್ಣನ ಮಗ ಇವನು. ಏನ ಮಾತಾಡಲ್ಲ. ಎಲ್ಲಿ ಬಂದಿರೋದ್ ನಾವು? ಸ್ವರ್ಗಕ್ಕೆ. ಅವ್ನು ಅನ್ಕೊಂತಾನೆ ಏನಪ್ಪ ಇಷ್ಟು ಬೆಳಗ್ಗೆ ನನ್ನ ಕರ್ಕೊಂಡ್ ಬಂದ್ಬಿಟ್ಟಿದಾರಲ್ಲ ಎಬ್ಬಿಸ್ಬಿಟ್ಟು ಅಂತ. ಅಲ್ವೇನೋ ಗೈಸ್ ನೋಡಿ, ಇವಾಗ ನಮ್ಮ ಅಣ್ಣ ತಗೊಂಡ್ಬಂದಿದ್ದಾನೆ ಟೀ. ನಮ್ಮ ಅಣ್ಣ ಇವ್ನು ಯಾವಾಗ್ಲೂ ವೇಟರ್ ಅಂತಾನೆ ಗೈಸ್. ಚೆನ್ನಾಗಿ ಕೆಲಸ ಮಾಡ್ತಾನೆ. ಗಮ್ಮಂತ ಗೈಸ್. ಕಾಫಿ ಬೆಳಗ್ಗೆ ಏನೋ ಒಂಥರ ಸ್ವರ್ಗ.
ಹೇಗೆ ಅನಿಸ್ತಾ ಇದೆ ನಾನು ನಿಮ್ನೆಲ್ಲ ಕರ್ಕೊಂಡ್ ಬಂದಲ್ಲ ಬೆಳಗ್ಗೆ? ಚೆನ್ನಾಗಿರುತ್ತೆ, ಮೈಂಡ್ ಫ್ರೆಶ್ ಆಗಿರುತ್ತೆ, ಒಂಥರ ಏನೋ ಹೇಳಕ್ಕಾಗಲ್ಲ, ಅದು ಆ ಫೀಲ್ ಮಾಡ್ತಾ ಇರ್ಬೇಕು ಗೈಸ್. ನೋಡಿ ಈ ತರ ಬಂದು ಕಾಫಿ ಕುಡ್ಕೊಂಡು ಫೀಲ್ ಮಾಡ್ತಾ ಇರ್ಬೇಕು, ಸಕ್ಕತ್ತಾಗಿ ಮಾಡಿದೆ. ನಾನ್ ತುಂಬಾ ನಿನ್ಗೆ ಕಾಟ ಕೊಟ್ಟಿಲ್ಲ ಅಂತ ಅನಿಸ್ತಾ ಇಲ್ವಾ? ಕಾಟ ಏನಿಲ್ಲಪ್ಪ, ಆ ಥರ ಏನು ಅನ್ಕೊಂಡ್ಬಿಡೋದು. ನೀನ್ ಮಾಡೋದೇ ಎಲ್ಲ ಒಳ್ಳೇದೇ ಮಾಡೋದು. ಗೈಸ್ ಏನ್ ಗೊತ್ತಾ ಪಾಪ, ನಾನು ಹೇಳಿದ ತಕ್ಷಣ ಎಲ್ಲರೂ ಎದ್ಬಿಟ್ಟು ಬೇಗ ಬೇಗ ರೆಡಿ ಆಗ್ಬಿಟ್ಟು ಅಲ್ಲಿಂದ ಬಂದ್ರಿ. ಇವಾಗ ನೋಡಿದ್ರಲ್ವಾ ಬರುವಾಗ ಎಷ್ಟೊಂದ್ ಕತ್ಲೆ ಇತ್ತು ಅನ್ಬಿಟ್ಟು ಇವಾಗ ಸ್ವಲ್ಪ ಬೆಳಗ್ ಬಂದಿದೆ. ಅದಕ್ಕೆ ಈ ವೆದರ್ ನೋಡ್ಬಿಟ್ಟು ಇವಾಗ ಸ್ವಲ್ಪ ಕಾಫಿ ಏನಾದ್ರು ಕೊಡೋಣ ಅಂತೆ. ಗೈಸ್ ನೋಡಿ ನಮ್ಮಣ್ಣ ನನ್ಗೋಸ್ಕರ ತಗೊಂಬಂದ ಕಾಫಿ. ತುಂಬಾ ಕೆಲಸ ಮಾಡ್ತಾವನೆ ನೋಡಿ. 10 ರೂಪಾಯಿ ನಾನು ಏನ್ ಹೇಳ್ದೆ, 10 ರೂಪಾಯಿ ಕೇಳ್ತಾನೆ ಕೆಲಸ ಮಾಡಿದ್ರಿ ಅಂತ ಹೇಳಿಲ್ವಾ, ಕಂಜೂಸ್ ನನ್ ಮಗ. ನೋಡಿ ಗೈಸ್ ಪಾಪ ಗೈಸ್, ನಮ್ಮ ಅಣ್ಣ ಪಾಪ ತಗೊಂಬಂದ್ ಕೊಡ್ತಾರೆ. ನೀನ್ ಕೂತ್ಕೊಂಡ್ ಮಜಾ ತಗೊಂತಿದ್ಯಲ್ಲ, ಖುಷಿ ಆಗ್ಬೇಕು. ಕೇಳ್ದ 10 ರೂಪಾಯಿ ಕೇಳವನೆ. ಗೈಸ್ 100 ರೂಪಾಯಿ ಕೊಟ್ಬಿಡೋಣ, ತಗೊಳ ಎಂಜಾಯ್ ಮಾಡ. मतलब वो अलग ही लेवल का बंदा था। ಇಲ್ಲಿ ನೋಡಿ 100 ರೂಪಾಯಿ ಅಂತೆ, 10 ರೂಪಾಯಿ ಕೂಡ ಅಲ್ಲಿ ಬೇಕು. ಇಲ್ಲ ಸೊ ಗೈಸ್ ಬನ್ನಿ ಇವಾಗ ಕಾಫಿ ಕುಡಿಯೋಣ ಅಂತ. ಆಮೇಲೆ ಈ ಹೈವೇ ರೋಡ್ ಅಲ್ಲಿ ಕೂತಿದ್ರಿ, ಏರ್ಪೋರ್ಟ್ ರೋಡ್ ಅಲ್ಲಿ. ಇಲ್ಲಿ ಇವಾಗ ನಂದಿಲ್ಸ್ಗೆ ಎಷ್ಟು ಅಯ್ಯಪೂಜ ಗಾಡಿಗಳು ಹೋಗ್ತೈತಿ ನೋಡ್ಕೊಂಡು ಫೀಲ್ ಮಾಡ್ಕೊಂಡು ಕೂತಿದ್ರಿ ನಾವಿಲ್ಲಿ. ಚೆನ್ನಾಗಿದೆ ಪ್ಲೇಸ್. ಅಂಕಲ್ ಆಗ್ಬಿಟ್ಟವ್ರೆ, ಇನ್ನ 26 ವರ್ಷಕ್ಕೆ ಅಂಕಲ್ ಆಗ್ಬಿಟ್ಟು ನಮ್ಮಣ್ಣ. ಲೈಫ್ ಅಲ್ಲಿ ಅಂಕಲ್ ಆಗ್ಬೇಕು, ಹುಡುಗ ಆಗ್ಬೇಕು, ಆಮೇಲೆ ಮುದ್ಕ ಆಗ್ಬಿಟ್ಟು ನೆಮ್ಮದಿಯಾಗಿ ಮಲ್ಕೊಬೇಕು ಅಷ್ಟೇ. ಅದು ಕರೆಕ್ಟ್. ಅಲ್ಲೋಡ ಬೈಕ್ ರೈಡ್ ಅಮ್ಮ, ಬೈಕ್ ರೈಡ್. ನೋಡ್ತಾ ಇರ್ ನೀನು. ಚೆನ್ನಾಗಿದೆ, ಸೂಪರ್ ಆಗಿದೆ. ಅವನು ಏನ್ ಗೊತ್ತಾ, ಫೀಲ್ ಮಾಡ್ಕೊಂತಾನೆ, ಫೀಲ್ ಅಲ್ಲ ಅಣ್ಣ? ಏನೇ ಇರ್ಲಿ ಗಾಯ್ಸ್, ಯಾವತ್ತು ತಗೊಂಡ್ಮೇಲೆ ಕುಡಿದ್ಮೇಲೆ ಎಲ್ಲಾರು ಹೋದ್ರೆ ಫೀಲ್ ಮಾಡ್ತಾ ಇರ್ಬೇಕು. ಇವ್ರ ಜೊತೆ ಎಲ್ಲ ಸುಮ್ನೆ ತಲೆ ತಿನ್ನೋದಲ್ಲ ಏನ್ ಗಾಯ್ಸ್. ಕಾಫಿ ಅಂದ್ಮೇಲೆ ಕಾಫಿ ಜೊತೆ ಫೀಲ್ ಮಾಡ್ತಾ ಇದೀನಿ ನಾನು. ಅಷ್ಟೇ ಮಾತಾಡ್ಬೇಕು, ನೀನು ಜಾಸ್ತಿ ಎಲ್ಲ ಮಾತಾಡ್ಬೇಕು. ನಮ್ ಚಾನೆಲ್ ಜಸ್ಟ್ ನೋಡ್ಬೇಕು ಅಷ್ಟೇ. ಏನು 1-2-3 ಮಾತು ಅಷ್ಟೇ, ಜಾಸ್ತಿ ಎಲ್ಲ ಮಾತಾಡ್ಬಾರ್ದು, ಅರ್ಥ ಆಯ್ತಾ? ನೀವು ಪೆನ್ ಬುಕ್ ಅಲ್ಲಿ ಬರ್ದಿಕ್ಕಿದ್ರಾ ಮಾತಾಡಿ 3 ಮಾತಾಡಿ ಅಂತ? 4ನೇ ಮಾತು ಯಾರು ಆಡ್ಬೇಕು? 4ನೇ ಮಾತು ನಾನು ಆಡ್ತಾ ಇದ್ದೀನಿ. ಸೊ ನಮ್ಮ ಬನ್ನಿ ಜನ. ಅಯ್ಯೋ ಬರೀ ಜಗಳ ಹಚ್ಚೋದೇ ಇವ್ನ ಕೆಲ್ಸ, ಅದ್ ಬಿಟ್ರೆ ಬೇರೆ ಏನಿಲ್ಲ. ಹೆಂಗ ನೋಡ್ರಿ ಒಳ್ಳೆ ಕಳ್ಳನ್ ಮಗ ಇದ್ದಂಗೆ. ರಾಜು ಅಲ್ಲ, ನನ್ಗೆ ನಾನು ಇಲ್ಲಿ ಒರ್ಸ್ಕೊಂತ ಇದ್ರೆ ಪಾಪ ನೋಡ್ತಾನೆ. ನೋಡು ಏನ್ ಹಿಂದೆ ನೋಡು. ಗಾಯ್ಸ್ ಇದು ಅದಲ್ಲ, ಇದು ನೀರು ಆಯ್ತಾ? ಆಮೇಲೆ ತಪ್ಪಾಗಿ ತಿಳ್ಕೊಂಬೇಡಿ, ಕಾಫಿ ಬಿದ್ದಿರೋದು ನನಗೆ. ಅದೆಲ್ಲ ನೋಡದೆ ಗ್ಲಾಸ್ ಒಂಥರ, ಅದೆಲ್ಲ ನೋಡ್ದಿದೆ ಗ್ಲಾಸ್. ಇಲ್ಲಿ ನೋಡಿ, ಇಲ್ಲೆಲ್ಲ ಬಿದ್ದಿದೆ, ಇಲ್ಲಿ ನೋಡಿ ಕಾಫಿ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಏನ್ ಮಾಡಲ್ಲ, ಎಲ್ಲ ಮಿಸ್ಟೇಕ್ ಆಗ್ತಿರುತ್ತೆ. ಏನ್ ಗೊತ್ತಾ ಗೈಸ್, ಇವನು ನಮ್ಮಣ್ಣ ಏನಾದ್ರು ವಿಡಿಯೋ ಮಾಡ್ತೀರಲ್ಲ, ವಿಡಿಯೋ ಮಾಡೋದಲ್ಲ, ಏನಾದ್ರು ಮಾತಾಡುವಾಗ ಸುಸ ಮಾಡ್ಕೊಂಡ್ಬಿಟ್ಟವ್ ನಮ್ಮಣ್ಣ ಗೈಸ್. ನಂಗ್ ಗೊತ್ತಾಯ್ತದು ಗೈಸ್. ನನ್ ಗೊತ್ತಾ ನಮ್ಮಣ್ಣ ಹಿಂಗೆ ಎಲ್ಲೋ ನೋಡ್ಕೊಂಡು ಹಿಂಗ್ ಮಾಡ್ಬಿಡ್ತಾನೆ, ಮತ್ತೆ ಬೀಳಲ್ವಾ? ಅಯ್ಯೋ ಚೇರ್ ಮೇಲೆ ಬಿದ್ದೋಯ್ತಾ? ಅಯ್ಯೋ ಯಾರ್ದೇ ಏನೇ ಇರ್ಲಿ ರೆಸ್ಪೆಕ್ಟ್ ಮಾಡ್ತೀರಿ ನಾವು, ಆತರ ಕೆಲ್ಸ ಮಾಡಲ್ಲ. ನಮ್ಮ ಅಣ್ಣ ತಗೊಂಡ್ ಮಾತಾಡ್ತಿಲ್ಲ ಗೈಸ್, ಯಾಕಂದ್ರೆ ಸೌಂಡೇ ಬರಲ್ಲ ಅಂತ ಗೊತ್ತು. ಬಟ್ ಆದ್ರೂನು ನಮ್ಮ ಅಣ್ಣ ಹಂಗೆ ಮಾತಾಡ್ತಾ ಇದ್ದಾನೆ. ತಗೊಂಡ್ ಮಾತಾಡ್ಬೇಕು, ನೀನ್ ಮಾತಾಡುವಾಗ. ಏನಿದು ರಾಜು? ಏ ಕಳ್ಳ ಗೈಸ್, ಏನ್ ಗೊತ್ತಾ, ಎಲ್ಲೋ ನೋಡ್ಕೊಂಡು ಗ್ಲಾಸ್ ಹಿಂಗ್ ಹಿಡ್ಕೊಂಡ್ಬಿಟ್ಟಿದೆ, ಅದ್ ಹಿಂಗೆ ಬಿದ್ದೋಯ್ತು. ಬಿಡಿ, ಏನಾಗಲ್ಲ ಅಲ್ವಾ? ನಮ್ಮ
ನಮ್ಮ ಅಣ್ಣ ನೋಡಿ ಗೈಸ್ ಯಾವ ತರ ಮಾಡ್ತಾವನೆ. रुला दिया आपने. एक आदमी में इतना टैलेंट कैसे होता है? ಬರೀ ಇಂಥದೆಯಾ? ಗೈಸ್ ಎಲ್ಲಿಂದ ಎಲ್ಲಿಗೆ ಹೋಗ್ಬಿಟ್ಟ ಗೊತ್ತಾ ಏನು. ನೋಡಿ ಗೈಸ್, ಕೋತಿ ಮಗಕ್ಕೆ ಮೊಸರೆಲ್ಲ ಹಚ್ಕೊಂಡು ತಿಂತೈತೆ. ಪಾಪ ಮಗ ಎಲ್ಲ ಮೆತ್ಕೊಂಡು ಇವ್ ನೋಡ್ರಿ ಹೆಂಗ್ ನೋಡ್ತವನೆ ಕಳ್ಳನ ಮಗ. ಇದು ನೋಡ್ರಿ ಈ ಕೋತಿ ಮಕ್ಕಳಿಗೆ ಹೆಂಗೈತೆ. ಆ ಕೋತಿ ಮಗಕ್ಕೆ ಮೊಸರು ಹಚ್ಕೊಂಡಿದ್ದು. ಈ ಕೋತಿ ನೋಡ್ರಿ ಹೆಂಗೈತೆ. ಬೆಳಗ್ಗೆ ಲಿಪ್ಸ್ಟಿಕ್ ಹಚ್ಕೊಂಡ್ ಬಂದವಳೆ. ಏನಿಲ್ಲ ನನ್ನ ಲಿಪ್ಸ್ ಇರೋದೇ ಲಿಪ್ಸ್ಟಿಕ್ ಅಂತ ಅಲ್ಲೋಡಲ್ಲ ಹೆಂಗ್ ನೋಡ್ತೈತೆ. ಏನೋ ಮಾಡ್ತಾನ ಅವನೇ ಹುಳ ತೆಗೆದ್ಬಿಟ್ಟು ಅವನೇ ತಿಂತ. ಗೈಸ್ ಏನ್ ಗೊತ್ತಾ, ನಾನು ಒಂದು ಸಾಂಗ್ ಹಾಕಿದ್ದೆ ಇಲ್ಲಿ. ನಮ್ಮ ಅಣ್ಣ ಆ ಸಾಂಗ್ಗೋಸ್ಕರ ಏನೋ ಒಂದು ಡೈಲಾಗ್ ಮಾಡಿದ್ದೆ. ಅವ್ನು ಹೆಂಗ್ ಹೇಳ್ತಾನ ಗೊತ್ತಾ ಆ ಸಾಂಗ್ಗೆ? ಅವ್ನು ಹೆಂಗ್ ಹೇಳ್ತಾನಂದ್ರೆ ಆ ಸಾಂಗ್ಗೆ ಹಳೆ ಒಬ್ರು ಇದು ಹಳ್ಳಿಯಲ್ಲಿ ಡ್ಯಾನ್ಸ್ ಹೊಡಿತಾರ ನೋಡಿ, ಸ್ಟೆಕ್ ಆಗ್ಬಿಟ್ಟು ಹಿಂಗೆ ನೋಡಿ. ಇವಾಗ ನಾನು ಹಾಕ್ತೀನಿ ಈ ಸಾಂಗ್. ಅದು ಯಾರಂದ್ರೆ ಕಮೆಂಟ್ ಮಾಡಿ. ನೀನೇನ್ ತೋರ್ಸ್ಕೊಂತ ಇದೀಯ ಕ್ಯಾಮ್ರಾನ? ನಾನು ಕ್ಯಾಮ್ರಾ ನನ್ ಕಡೆ ಅದು ಎಡಿಟ್ ಆಗ್ಬಿಟ್ಟವಳೆ. ಕ್ಯಾಮ್ರಾನ ಇಲ್ಲಿ ತೋರ್ಸದ್ ಬಿಟ್ಟು ಅವಳ ಮಗ ಇಟ್ಕೊಂಡ್ಬಿಟ್ಟವಳೆ. ಇಲ್ಲ ಗೈಸ್, ಅದು ಅಭ್ಯಾಸ ಆಗೋಗಿದೆ. ವ್ಲಾಗ್ ಮಾಡಿ ಮಾಡಿ ಹಿಂಗ್ ಇಟ್ಕೊಂಡ್ಬಿಟ್ಟಿನಿ. ನಮ್ಮಣ್ಣ ಏನ್ ಮಾಡ್ತೀನಿ, ಯಾರಿಗೆ ತೋರಿಸ್ತೀನಿ ಅಂತ ಹೇಳ್ತಾನೆ. ಸೊ ಇವಾಗ ಈ ಸಾಂಗ್ ಹಾಕ್ತೀನಿ, ಪ್ಲೇ ಮಾಡಿ ನೋಡೋಣ. ನಮ್ಮಣ್ಣ ಸರ್ ಅದ್ರ ಜೊತೆಗೆ ಆಡ್ತಾರ. ಇಮ್ಯಾಜಿನ್ ಮಾಡ್ಕೊ. ಅವರು ಧೋತಿ ಹಾಕೊಂಡು ಸ್ಟೇಜ್ ಮೇಲೆ ಎಷ್ಟು ಸಕ್ಕದಾಗಿ ಡ್ಯಾನ್ಸ್ ಪಂಚೆ ಹಿಂಗೆ ಹಿಂಗೆ ಅತ್ತೆ ಮನೆ ಹೋಗು ಮಾವನ ಮನೆ ಹೋಗೋದು. ಆ ಮ್ಯೂಸಿಕ್ ಗೆ ಅವ್ರ ಡ್ಯಾನ್ಸ್ ಕರೆಕ್ಟ್ ಆಗೈತೆ. ಅದು ಇಮ್ಯಾಜಿನೇಷನ್ ಮಾಡ್ಕೊತಾ ಇದ್ದೀರಾ ಕುತ್ಕೊಂಡು. ಅದಕ್ಕೆ ನಮಗ್ ನಗು ಬರುತ್ತೆ ಆ ಡ್ಯಾನ್ಸ್ಗೆಲ್ಲ. ಅತ್ತೆ ಮನೆ ಮಾವನ ಮನೆ, ಮಾವನ ಮನೆ ಅತ್ತೆ ಮನೆ ಅಂತ ಚೆನ್ನಾಗಿದಲ್ಲ ದೇವಸ್ಥಾನ. ಸೊ ಗೈಸ್ ಇವಾಗ ಇದು ಸ್ಯಾರಿ ಹಾಕೊಂಡ್ ಬಂದಿದ್ದೀನಲ್ವಾ, ಇದ್ರ ಮೇಲೆ ರೀಲ್ಸ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಒಂದು ಸಾಂಗ್ ಹುಡುಕ್ತಾ ಇದ್ದೀನಿ ಗೈಸ್. ಇದು ಉತ್ತರ ಕರ್ನಾಟಕ ಗೈಸ್. ಇವಾಗ ನಾವು ಇಲ್ಲಿ ಟೀ ಕುಡಿಯೋಕ್ಕಂತ ಬಂದಿದ್ದೀವಿ. ನೋಡಿ ಈ ಪೆಟ್ಟಿಗೆ ಅಂಗಡಿ ಹತ್ರ ನಮ್ಮ ಅಣ್ಣ ಅಲ್ಲಿ ಟೀ ತಗೊಂತವ್ರೆ, ಇನ್ನೊಬ್ಬ ಅಣ್ಣ ಇಲ್ಲಿ ಕುತ್ಕೊಂಡಿದ್ದಾರೆ. ಸೊ ಇವಾಗ ಟೀ ಕುಡಿಯೋಣ ಅಂತ. ಪದೇ ಪದೇ ಟೀ ಕುಡಿಬಾರ್ದು, ಬಟ್ ಏನೋ ಹಂಗೆ ನಾನು ಲೇಸ್ ತಗೊಂಡಿದ್ದೀನಿ ಒಂದು. ಚೆನ್ನಾಗಿದೆ ಅಲ್ಲ? ರಾಮ ಭೀಮ ಶ್ಯಾಮ. ಆ ಕಡೆ ಅವನಿಗೆ ಒಂದೇ ಒಂದು ಚಗಲಿ ಇಟ್ಕೊಂಡು ಎಷ್ಟು ನೋಡ್ರಿ ನಮ್ಮ ಊರಾಗ ಕಡ್ಡಿಗಳು ಬಂದವ. ಕರಡಿಗಳು ಕಡ್ಡಿಗಳು ಕರಡಿಗಳು. ನಾನು ಒಂದು ಆಟ ಆಡಿಸ್ತೀನಿ, ಇದು ಹಳ್ಳಿ ಆಟ. ಇಲ್ಲಿ ನೀನ್ ಹಿಂದೆ ಒಬ್ಬ ಬಂದವನೇ ರಾಜ. ಓಂ ಕಟಕ ಬಾ. ಆಗ ಇರೋದು ಒಂದೇ ಒಂದು ಚಕ್ಲಿ ಪೀಸ್. ಪಾಪ 3 ಜನಕ್ಕೆ ಒಂದು ಬಿಸ್ಕೆಟ್ ಪ್ಯಾಕೆಟ್ ತರಬೇಕಾಗಿತ್ತು. ನಾವು ಮರ್ತಾ ಬಿಟ್ರಿ.
ನಮ್ಗೆ ಗೊತ್ತಿರ್ಲಿಲ್ಲ ಇಲ್ಲಿ ಇಷ್ಟೊಂದು ಡಾಗ್ಸ್ ಇದೆ ಅಂತ, ಇಲ್ಲಂದ್ರೆ ತಗೋ. ಅವನೇನು ಹೇಳ್ತಾನದ ನಾಯಿ ಕಚ್ಬಿಟ್ರೆ ಔಷಧಿನೇ ಸಿಗಲ್ಲ ಅಂತಂದ. ಅದಕ್ಕೆ ಜಸ್ಟ್ ಸಿಂಪಲ್ 8 ಇಂಜೆಕ್ಷನ್ ಹಾಕ್ಸ್ರೆ ಆಯ್ತಪ್ಪ, ಜಾಸ್ತಿ ಇಲ್ಲ. ಕೋಮಾಗ ಹೋಗ್ಬಿಡ್ತಾನೆ ನಮ್ಮಣ್ಣ ಹಿಂಗೇನಾದ್ರು ಮಾಡಿದ್ರೆ. ಕೂತ್ಬಿಡು, ಏನು ಕೇಳಮ್ಮ? ಇವಾಗ ಬಂತು ಒಂದು ಐಡಿಯಾ. ಏನು ಹೇಳ್ತೀನಿ ಹೇಳು. ಮೇಡಮ್ ನೀವು ದಿಲ್ದಾರ್ ವಾವ್ ಮೇಡಮ್ ನೀವೇ ಬೇಕಾಗಿದ್ದು. ಕಬೇಡ ಕುಲ್ಕಬೇಡ ಸಿಲ್ಕ. ಮೇಡಮ್ ನಮ್ಮ ಊರಿಗೆ ನೀವು ಬಂದ್ರಾ? ಮೇಡಮ್ ಸಖತ್ತಾಗಿದ್ದೀರಾ ಮೇಡಮ್? ವಾ 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 ವಾ. ನೋ ನೋ ಟಚ್, ನೋ ಟಚ್, ನೋ 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 ಬ್ರೋ, ಸಿ ನೋ. ಹೆಂಗ್ ಮಾಡಕತ್ತೇನೆ? ನಮ್ಮ ಊರಿಗೆ ಬಂದಿರೋದು ನೀವು. ಕಂಗ್ರ್ಯಾಚುಲೇಷನ್ ಗೈಸ್, ಕಂಗ್ರ್ಯಾಚುಲೇಷನ್. ಏನು ಸ್ಮೂತ್ ಇದೆ ಗುರು ಕೈಗಳ. ನಮ್ಮ ಅಣ್ಣ ನೋಡಿ ಹೆಂಗ್ ಮಾಡ್ತಾನೆ. ಈಗ ನಮ್ಮ ಅಣ್ಣ ನಾಷ್ಟ ತಗೊಂಡ್ ಬರಕಂತ ಹೋಗಿದ್ದಾರೆ. ಅಲ್ಲಿ ಹೋಗೋ ನಮ್ಮಣ್ಣ, ಅಲ್ಲಿ ಒಳಗಡೆ, ಅಲ್ಲಿ ಇಲ್ಲಿ ಇವಾಗ ಅಲ್ಲಿ ವಾಪಸ್ ಬರ್ತಾನೆ ನೋಡಿ. ಮುಖ ನೋಡಿ, ಅವ್ನ ಮುಖ ನೋಡಿ ಗೈಸ್, ನೋಡಿ. ಇವಾಗ ಹೇಳ್ತೇನೆ ಇವಾಗ ಏನಾದ್ರು. ಗಾಯ್ಸ್ ಅಲ್ಲಿ ಹೋದ್ರೆ ಇಡ್ಲಿ ದೋಸೆ ಇರುತ್ತೆ ಅಂತ ಅನ್ಕೊಂಡೆ. ಲಾಸ್ಟ್ ಟೈಮ್ ಬಂದಿದ್ದೆ ನಾನು. ಅಲ್ಲಿ ಕೇಳಿದ್ರೆ ಬರೀ ಚಿತ್ರಾನ್ನ ರೈಸ್ ಇದೆ. ಚಿತ್ರಾನ್ನ ರೈಸ್ ಅದೆರಡಾದ್ರೂ ತಲೆ ಇಟ್ಕೊಂಡು ಬಂದಿದ್ಯಲ್ಲ ಅಲ್ಲ ಅಣ್ಣ? ಇಲ್ಲ, ಸ್ವಲ್ಪ ಅನುಭವ ಆಗೈತಿ. ಏನು ಅದೆರಡಾದ್ರೂ ಅದು ಅನುಭವ ಹೆಂಗಾಗಿದೆ ಗೊತ್ತಾ? ಇಲ್ಲ, ನನ್ನ ಅನುಭವ ಆಗಿದ್ನು ಹೇಳ್ಬಿಡ್ತೀನಿ ಇವಾಗಲೇ. ಇಲ್ಲ. ಅದು ಅನುಭವ ಹೆಂಗಾಗಿದೆ ಗಾಯ್ಸ್, ನನ್ನ ವೈಫ್ ಬಂದ್ಬಿಟ್ಲು ನನ್ನ ಲೈಫಲ್ಲಿ. ಅವಳಿಂದಲೇ ನನಗೆಲ್ಲ ಅನುಭವ ಆಗಿದೆ ಗಾಯ್ಸ್. ಸೊ ಗೈಸ್, ಇವಾಗ ನಮ್ಮ ಅಣ್ಣ ಚಿಕನ್ ಬಿರಿಯಾನಿ ತೊಗೊಂಬರಕ್ಕೆ ಹೋಗಿದ್ದಾನೆ. ಅವ್ರು ಚಿಕನ್ ಬಿರಿಯಾನಿ ತೊಗೊಂಡು ಬರಲಿ, ಬಿಕಾಸ್ ನಾವು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಸೊ ಮನೆಯಿಂದ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಮನೆಯಿಂದ ಎದ್ಬಿಟ್ಟು ರೆಡಿ ಆಗಿಬಿಟ್ಟು ಬಂದ್ರಿ. ಇವಾಗ ನಮ್ಮ ಅಣ್ಣ ಚಿಕನ್ ಬಿರಿಯಾನಿ ತೊಗೊಂಬರಕ್ಕಂತ ಹೋಗಿದ್ದಾರೆ. ಎಲ್ಲರೂ ನಾವು ಇವಾಗ ಚಿಕನ್ ಬಿರಿಯಾನಿ ತಿಂತಿದ್ದೀವಿ. ಸೊ ಗಾಯ್ಸ್, ಹೇಳಮ್ಮ, ಹೇಳ್ರೋ. ನಾನೇನು ಬಂದೆ ಗೊತ್ತಾಯ್ತಾರ, ತಿನ್ನಕ್ಕೆ ಆಚೆ ಬಂದ್ಬಿಟ್ಟು ನೋಡಿ ಗೈಸ್, ಚಿಕನ್ ಬಿರಿಯಾನಿ. ಗೈಸ್ ಚಿಕನ್ ಬಿರಿಯಾನಿ ಅಲ್ಲಿ ಟೇಸ್ಟ್ ಮಾಡೋಣ. ಅದೇ ಅಮ್ಮ ಒಂದು ತೆಗ್ದಾಕ ಹಂಗೆ ಗಿಡ. ಗಾಯ್ಸ್, ಇಲ್ಲಿ ನಾವು ಎಲ್ಲರೂ ಊಟ ಮಾಡ್ತಾ ಇರಲಿಲ್ಲ, ಹಸುಗಳು ಬರ್ತೈತೆ. ಹಸುಗಳು ಸ್ಪೀಡಾಗಿ ಇಲ್ಲಿ ಮೇಲೆ ಬಂದ್ಬಿಡ್ಬೇಕು. ಕಬಾಬ್ ಇದೆ, ಆಮೇಲೆ ಸಾಂಬಾರುಗಳಿದೆ, ನಾವುಗಳು ನೀವುಗಳು ಚೆನ್ನಾಗಿ ತಿನಿಗಳು, ಚೆನ್ನಾಗಿರ್ರಿ ಲೈಫಲ್ಲಿ. ಅಮ್ಮ ಮಸಾಲೆ ದೋಸೆ ಹಾಕ್ಲಾ? ಯಾರಿಗೆ? ಇವನ್ಗ? ಏನಪ್ಪ ಈ ಥರ ಬಂದ್ಬಿಟ್ಟು ಯಾರೆಲ್ಲ ಎಂಜಾಯ್ ಮಾಡ್ತೀರಾ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅವ್ರವ್ರ ಫ್ಯಾಮಿಲಿ ಜೊತೆ. ಇವಾಗ ಕಬಾಬ್ ತಿನ್ನೋಣ ಗೈ. ಸ್ವರ್ಗ ಗಾಯ್ಸ್, ಇದರಲ್ಲಿ ಸ್ವರ್ಗ ಇದೆ ಗಾಯ್ಸ್. ಎಮ್ಮಿ ಆಗಿದೆ. ಇಬ್ಬೋ ಚೆನ್ನಾಯ್ತಾ? ಹಾಂ, ವೆರಿ ಗುಡ್. ಇವಾಗಾದ್ರೂ ಭಯ ಬಿಟ್ಟು ನಮ್ಮ ಅಣ್ಣನ ಮಗ ಬೆಳಗ್ಗೆ ಏನು ಹೇಳ್ತಾ ಇರಲಿಲ್ಲ. ಗೈಸ್, ನಮ್ಮ ಅಣ್ಣ ನನಗೆ ಹೂ ಕೊಟ್ಟ ನೋಡಿ, ಹೀಗೂ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ. ನಮ್ಮ ಅಣ್ಣ ಇವಾಗ ಬಿರಿಯಾನಿ ಎಲ್ಲ ತಿಂದು ಅಲ್ಲಿಂದ ಬಂದ್ರಿ. ನನ್ನ ಕೂದಲೆಲ್ಲ ನೋಡಿ ಹೆಂಗಾಗೋಗಿದೆ. ನಮ್ಮ ಅಣ್ಣ ಇವಾಗ ಟೀ ತೊಗೊಂಬರಕ್ಕಂತ ಹೋಗಿದ್ದಾನೆ. ಇವಾಗ ಬಿರಿಯಾನಿ ತಿಂದು ಫುಲ್ ಹೊಟ್ಟೆ ಫುಲ್ಲಾಗಿದೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಬಂದರೆ ಹಾಫ್ ಆನ್ ಅವರ್ ಆಯಿತು. ಹಾಫ್ ಆನ್ ಅವರ್ ಆಯಿತು ಗೈಸ್ ಅಲ್ಲಿಂದ ಇಲ್ಲಿ ಬರೋಷ್ಟರಲ್ಲಿ. ಸೊ ಅದಕ್ಕೆ ಇವಾಗ ಟೀ ಕುಡಿಯೋಣ ಅಂತ ಇದ್ದೀವಿ. ನಮ್ಮಣ್ಣ ಟೀ ತೊಗೊಂಬರ್ಲಿ. ನಮ್ಮಣ್ಣ ನೋಡಿ ಅಲ್ಲಿಂದ ಟೀ ಹೆಂಗೆ ತೊಗೊಂಬರ್ತಾನೆ, ಇಲ್ಲಿ ಎಷ್ಟು ನಿಧಾನ ಬರ್ತಾನೆ ನೋಡಿ ಗೈಸ್ ನಮ್ಮಣ್ಣ. ಬೀಳಲಿ ಮೇಲೆ ನಾನಿನ್ನ ಕೈ ಬಿಡನು. ನಮಸ್ಕಾರ ಅಣ್ಣ ಹೇಗೆ ಕಾಣಿಸ್ತಾನೆ? ಟೀ ತೊಗೊಂಬಂದ್ರು, ಅಲ್ಲಿ ಅದನ್ನು ತಣ್ಣಗಾಗಬೇಕು, ನಮ್ಗಿಲ್ಲಾಂದ್ರೆ ಕುಡಿಯೋಕ್ಕಾಗಲ್ಲ ಗೈಸ್. ಸೊ ಗೈಸ್, ಫೈನಲಿ ಇವಾಗ ನಾವು ಮನೆಗೆ ಬಂದಿದ್ದೀವಿ. ಪಾಪ ಎಲ್ಲರೂ ನಿದ್ದೆ ಮಾಡ್ತಾರೆ ನೋಡಿ. ನಮ್ಮಣ್ಣ, ಇವಣ್ಣ, ಪಾಪು, ನಮ್ಮಮ್ಮನೂ ನಿದ್ದೆ ಮಾಡ್ತಾರೆ.
ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ದಾರೆ ಪಾಪ, ಅವ್ರಿಗೂ ಫುಲ್ ಸುಸ್ತಾಗಿ ಹೋಗಿದೆ. ಬಿಕಾಸ್ ನಾನು ಬೆಳಗ್ಗೆನೇ ಹಠ ಮಾಡ್ತಾ ಇದ್ನಲ್ವಾ, ಹೋಗೋಣ ಬನ್ನಿ ಬ್ಲಾಗ್ ಮಾಡಬೇಕು ನನಗೆ ವಿಡಿಯೋಸ್ ಮಾಡೋಕ್ಕೆ ಅಂತ ಹೇಳಿದ್ದೆ. ಪಾಪ ನನ್ನ ಮಾತು ಕೇಳಿಕೊಂಡು ನಾವು ದೇವನಹಳ್ಳಿವರೆಗೆ ಹೋಗಿದ್ರಿ ಗೈಸ್. ಹಾಗೆ ವಿಡಿಯೋ ಎಲ್ಲ ಮಾಡ್ಕೊಂಬಂದ್ರಿ. ಆಮೇಲೆ ನಾನು ಇನ್ಸ್ಟಾಗ್ರಾಮ್ಗೆ ರೀಲ್ಸು ಮಾಡಬೇಕಿತ್ತು, ರೀಲ್ಸು ಮಾಡ್ಕೊಂಬಂದೆ. ಮತ್ತು ಇನ್ನೂ ಒಳ್ಳೆ ವೀಡಿಯೋಸ್ನ ತೊಗೊಂಬರ್ತೀನಿ. ನಾನು ಬೆಳಗ್ಗೆ ಎದ್ದೇಳಬಾರ್ದಾಗಿತ್ತು, ಬಟ್ ಏನಕ್ಕಂದರೆ ನನಗೆ ರಾತ್ರೆಲ್ಲ ನಿದ್ದೆ ಬರ್ತಾ ಇರಲಿಲ್ಲ. ಯಾಕಪ್ಪ ಅಂದರೆ ವ್ಲಾಗ್ ಮಾಡಬೇಕಲ್ವಾ ಅನ್ನೋದೇ ಒಂದು ಮೈಂಡ್ ಸೆಟ್ ಇತ್ತು. ಸೊ ಅದಕ್ಕೆ ಹೋಗ್ಬಿಟ್ಟು ಬಂದ್ರಿ. ಸೊ ಗೈಸ್, ನಿಮ್ಗೆ ಇವತ್ತಿನ ವ್ಲಾಗ್ ಹೇಗನ್ನಿಸ್ತು, ಆಮೇಲೆ ನಮ್ಮ ಫ್ಯಾಮ್ಲಿ ಬಗ್ಗೆ ಕಮೆಂಟ್ ಮಾಡಿ. ನಮ್ಮ ಫ್ಯಾಮ್ಲಿ ಯಾವ ಥರ ಅನ್ನಿಸ್ತು ನಿಮಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಗೈಸ್. ಸೊ ಗೈಸ್, ಇವತ್ತಿನ ವ್ಲಾಗ್ ನಿಮಗೆ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಂತೆ. ಅಲ್ಲಿವರೆಗೂ ಲವ್ ಯು ಗೈಸ್, ಟೇಕ್ ಕೇರ್, ಬಾಯ್ ಬಾಯ್.